ನಮ್ಮ ಭಾವ ಶುದ್ಧ ಇತ್ತಂದ್ರೆ ಭಾಗ್ಯ ಕಡಿಮಿಲ್ಲಂತ. ಮನೆಯೊಳಗೆ ಚಂದ ಇರಬೇಕು, ಪ್ರೇಮದಿಂದಿರಬೇಕು, ಮನೆಯಾಗ ಸ್ವಚ್ಛ ಇರಬೇಕು. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರ, ಎಲ್ಲಿ ಮನ ಸ್ವಚ್ಛ ಇರ್ತದೆ ಅಲ್ಲಿ ಭಗವಂತನ ವಾಸವಾಗಿರ್ತದೆ. ಮನೆ ಮತ್ತು ಮನಸ್ಸ ಎಲ್ಲಿ ಸ್ವಚ್ಛ ಇರ್ತದ ಅಲ್ಲಿ ಪರಮಾತ್ಮ ಇರ್ತಾನ, ದೇವಿ ಇರ್ತಾಳೆ. ಸ್ವಚ್ಛ ಇದ್ದಿದ್ದಿಲ್ಲ ಅಂದ್ರೆ ಯಾರ್ಯಾರು ಬರಲ್ಲ. ಬಸವಣ್ಣನವರು ಒಂದು ವಚನದಾಗ ಬರೀತಾರೆ, ಮನೆ ಒಡೆಯ ಮನೆಯೊಳಗೆ ಇದ್ದಾನೆಯೋ ಇಲ್ಲವೋ. ನೋಡ್ರಿ, ಮನೆಯೊಳಗೆ ಈಗ ಯಾರೋ ಒಬ್ಬರು ಲಿಂಗೈಕ್ಯರಾಗಿರ್ತಾರಂತ ತಿಳ್ಕೋರಿ, ಸರಿ ಹೋಗ್ಯಾರ, ಒಬ್ಬರು ತೀರ್ಕೊಂಡ್ರ, ಮನೆ ಬಿಡೋದು ಬಂತು. ಆ ಮನೆ ಬಿಟ್ಟು ಇಷ್ಟು ದಿವಸ ಬಿಡಬೇಕಂತ ಪಂಚಾಂಗದಾಗ ಹೇಳೋದ ಬಳಕ ನೀವೇನು ಮಾಡ್ತೀರಿ, ಆ ಮನೆ ಬಾಗಿಲಿಗೆ ಮುಳ್ಳು ಹಚ್ತೀರಿ. ಆ ಬಾಗಿಲು ನೋಡಿದ್ರಪ್ಲೆ ಗೊತ್ತಾಗ್ತದ ಈ ಮನ್ಯಾಗ ಯಾರು ವಾಸ ಮಾಡಲ್ಲ, ಈ ಮನೆ ಬಿಟ್ಟು ಹೋಗ್ಯಾರ. ಮನೆಯೊಳಗೆ ರಜ ತುಂಬಿ ಭಾಳ ದಿವಸ ಮನ್ಯಾಗ ಬಿಟ್ರಿ ಅಂದ್ರೆ ಹುಲ್ಲು ಬೆಳೀತದ, ಜಾಡ್ಮಿ ಬೆಳೀತದ, ಧೂಳು ತುಂಬುತ್ತದ. ಭಾಳ ದಿನ ಆ ಮನೆ ಬಿಟ್ರಿ ಅಂದ್ರೆ, ಮನೆ ಸ್ವಚ್ಛ ಇದ್ದಿದ್ದಿಲ್ಲ ಅಂದ್ರೆ ಅಲ್ಲಿ ಯಾರು ವಾಸ ಮಾಡಂಗಿಲ್ಲ. ದಸರಿ ಬಂತು ಅಂದ್ರೆ ಆ ದೇವಿ ಘಟಸ್ಥಾಪನೆ ಮಾಡೋದದ, ಸಾಕ್ಷಾತ್ ಅಂಬಾ ಭವಾನಿ ನಮ್ಮ ಮನೆಗೆ ಬರ್ತಾಳಂತ ಹೇಳಿ ಯಾರು ಪಲಂಗ ಮೇಲೆ ಮಲ್ಕೊಳ್ಳಂಗಿಲ್ಲ, ಯಾರು ಗಾದಿ ಮೇಲೆ ಮಲ್ಕೊಳ್ಳಂಗಿಲ್ಲ. ಎಲ್ಲ ಸ್ವಚ್ಛ ಆಗ್ತಾವ ನೋಡ್ರಿ, ಮನೆ ಸ್ವಚ್ಛ ಆಗ್ತದ, ಹಾಸಿಗೆ ಸ್ವಚ್ಛ ಆಗ್ತಾವ. ಮಡಿಲಿಂದ ತಾಯಿಗೆ ಘಟಸ್ಥಾಪನೆ ಮಾಡ್ತೀರಿಲ್ಲ? ಯಾಕೆ ಮಾಡ್ತೀರಿ? ದೇವರು ಬರ್ತಾಳೆ, ತಾಯಿ 9 ದಿನ ನಮ್ಮ ಮನ್ಯಾಗ ಇರ್ತಾಳೆ. ಈ ಘಟಸ್ಥಾಪನೆ ಮಾಡ್ತಿರಲ್ಲ, ಯಾಕೆ ಮಾಡ್ತಿರೋದು? ದೀಪ ಹಾಕ್ತಿರಂತಿರಲ್ಲ, ದೀಪ ಹಾಕೋದು ಯಾಕೆ ಹಾಕ್ತೀರಿ? ಒಬ್ಬೊಬ್ರು ಒಂದೇ ಇಡ್ತಾರೆ, ಒಬ್ಬೊಬ್ರು ಎರಡೆರಡು ಇಡ್ತಾರೆ. ಕೆಳಗೊಂದು ಮಣಿ ಹಾಕಿ ಕೆಳಗೊಂದು ಜಗಲಿ ಮ್ಯಾಲ ಒಂದು. ಯಾಕೆ ಹಾಕ್ತೀರಿ? ಶರನ್ನವರಾತ್ರಿಗೆ ಯಾಕೆ ಹಾಕ್ತೀರಿ? ದೀಪ ಹಾಕ್ತಿರಿಲ್ಲ 9 ದಿವಸ. ಯಾಕ? ಅದು ಹುತ್ತಿನ ಮಣ್ಣು ತಂದು ಅದಕ್ಕೆ ಸೋಸಿ ಅದರೊಳಗೆ ಜೋಳ ಗೋಧಿ ಅದರೊಳಗೆ ಹಾಕಿ ನಡಬರ್ಕ ದೇವಿದ ಮೂರ್ತಿ ಇಡ್ತೀರಿ. ಇಲ್ಲ ಅಂದ್ರೆ ಆರತಿ ಒಳಗಿನ ಕಳಸ ಇಡ್ತೀರಿ. ಯಾಕೆ ಮಾಡಬೇಕು? ಅದು ದಿನೇ ದಿನೇ ಅವು ಬೆಳೀತಾವ, ಸಸಿ ಬೆಳೀತಾವ. ಅಯ್ಯ ನಮ್ಮ ಮನೆಗೆ ನೋಡ್ಲಿಕ್ಕೆ ಬಾ, ಯವ್ವ ಎಷ್ಟು ಚಂದ ಬೆಳೆದಾವ ನೋಡ್ಬಾ ಅಂತ ಒಯ್ದು ತೋರಿಸ್ತೀರಿ. ನೀವಂತಲ್ಲ, ನಮ್ಮೂರನ್ನ ಸುದ್ದಿ. ನೀವು ಹೆಂಗೆ ಮಾಡ್ತೀರಿ ಗೊತ್ತಿಲ್ಲ. ಇಷ್ಟು ಎತ್ತರ ಬೆಳೀತಾವ. ಒಬ್ಬೊಬ್ರದ್ದು ಅಲ್ಲೇ ಬೆಳೆದಿರ್ತಾವ. ಅವ್ರು ತೋರ್ಸಂಗಿಲ್ಲ. ಈ ವರ್ಷ ಯಾಕೇನೋ ಚಂದೇ ಆಗಿಲ್ಲವಾ? ಯಾಕೆ ಅದು ದೀಪ ಹಾಕಬೇಕು? ಯಾಕೆ ಸಸಿ ಹಾಕಬೇಕು? ನಡಬರ್ಕ ದೇವಿಗದ ಮೂರ್ತಿ ಯಾಕೆ ಇಡಬೇಕು? ತಿಳ್ಕೋರಿ. ಆ ತಾಯಿ 9 ದಿನ ಶಾಂತಿ ಇಲ್ಲ. 9 ದಿನ ರಕ್ತದ ಮಡಲಿನೊಳಗೆ ಇರ್ತಾಳೆ. ಆ ತಾಯಿ ರಕ್ತ ಬೀಜರನ್ನ, ಚಂಡಮುಂಡರನ್ನ, ಶುಂಭ ನಿಶುಂಭರನ್ನ, ಅನೇಕ ರಕ್ಕಸರನ್ನ ಸಂಹಾರ ಮಾಡ್ತಾಳೆ. ಅವು ರಕ್ತದ ಆ
ರಾಕ್ಷಸರ ರಕ್ತದ ಒಂದು ಹನಿ ತೆಳಗೆ ಬಿದ್ರೆ ಕೋಟಿಗಟ್ಟಲೆ ರಾಕ್ಷಸರು ಹುಟ್ಟುತ್ತಿದ್ರಂತ. ಅವು ಹೆಂಗಿದ್ದು ರಾಕ್ಷಸರು ಅಂತ ಕೇಳಿದ್ರೆ ಒಂದು ಚುಟುಕಿ ಹೊಡೆದ್ರಂದ್ರೆ ಪರ್ವತ ಎಲ್ಲ ಸಿಡಿದು ಬೀಳ್ತೀವಂತ ಅಷ್ಟು ಶಕ್ತಿ ಇತ್ತಂತ. ಆ ತಾಯಿ ರಣರಂಗದೊಳಗೆ ಯುದ್ಧ ಮಾಡಿದಾಳೆ, ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದಾಳೆ. ಹಂಗ ನೀವು ಯುದ್ಧ ರಂಗ ಅಂತಕ್ಕಂಥದ್ದು ಒಂದು ಸಸಿ ಹಾಕಲಿಕ್ಕೆ ಜಾಗ ಮಾಡ್ತೀರಿ. ಅವೇನು ಬೆಳಿತಾವಲ್ಲ ದಿನ ದಿನ ಬೆಳೆವೆಲ್ಲ ರಾಕ್ಷಸರವರು. ನಡಬರ್ಕ ತಾಯಿ ಕುಂತಿರ್ತಾಳಲ್ಲ, ಆ ತಾಯಿ ಹ್ಯಾಂಗ ಬೆಳಿತಾಳ ಹಾಂಗ ಆಕಿಗೆ ರೋಷ ಬರ್ತದೆ. ರಾಕ್ಷಸರು ಹ್ಯಾಂಗ ಉಪಟಳ ಕೊಡ್ತಾರ ಹಾಂಗ ಶಕ್ತಿ ಬರ್ತದೆ. ಆ ತಾಯಿ ಅಲ್ಲಿ ಶಾಂತಿ ಇಲ್ಲ ಅಂತ ಹೇಳಿ ನೀವೇನು ಮಾಡ್ತೀರಿ, ಆ ದೀಪ ಇಟ್ಟು ರಾತ್ರಿ ಬೆಳಗನ ದೀಪ ಕಾಯ್ತೀರಿ. ಅವನ್ನೇ ಮನ್ಕೊಳ್ಳಂಗಿಲ್ಲ. ನಾವ್ಯಾಕೆ ಮನ್ಕೋಬೇಕು? ಆ ದೇವಿ ರೂಪದ ಜ್ಯೋತಿ ರೂಪದ ತಾಯಿಗೆ ನೋಡ್ಕೊಂತ ದೀಪ ಕಾಯ್ಕೊಂತ ರಾತ್ರಿ ಬೆಳಗನ ಡ್ಯೂಟಿ ಹಾಕೋತೀರಿ. ಇವತ್ತು ನೀ ಕಾಯಿ, ನಾ ನಾಳೆಗೆ ನೋಡ್ತೀನಿ. ಅವೆಲ್ಲ ರಾಕ್ಷಸರು. 9 ದಿನ ಆದ ಬಳಿಕ ನಿಮ್ಮ ಮನ್ಯಾಗ ಇಟ್ಕೋತೀರಿ ಏನು ನೀವು? ಒಯ್ದು ಹಳದಾಗ ಹಾಕ್ತೀರಿ. ನೀರು ಎಲ್ಲಿ ಹರಿತಾವ ನೀರಿದ್ದಲ್ಲಿ ಒಯ್ದು ನೀರಾಗ ಹಾಕ್ತಿರಿಲ್ಲ. ಅದು 9 ದಿವಸ ಆದ ಬಳಿಕ ಮನ್ಯಾಗ ಹೊಟ್ಟೆ ಇಟ್ಕೊಳ್ಳಂಗಿಲ್ಲ. ಯಾಕಂದರೆ ಆ ತಾಯಿ ಸಂತೋಷ ಭರಿತವಾಗಿ ವಿಜಯದಶಮಿಯ ಹಬ್ಬದ ದಿವಸ ಪಂಚಾಮೃತದಿಂದ ಅಕ್ಕಿಗೆ ಅಭಿಷೇಕ ಆಗ್ತದ. ಯುದ್ಧ ಎಲ್ಲ ಆಡಿ ವಿಜಯದಶಮಿ ಅಂದ್ರೆ 9 ದಿವಸ ಕಳೆದು ದಶಮಿ ಅಂದ್ರೆ 10 ದಿವಸಕ್ಕೆ ಅಕ್ಕಿಗೆ ಯುದ್ಧದೊಳಗೆ ಜಯ ಸಿಕ್ಕಿರ್ತದ. ಅದಕ್ಕೆ ಆ ವಿಜಯದಶಮಿ ದಿವಸ ಆ ತಾಯಿಗೆ ಅಭಿಷೇಕ ಮಾಡ್ತೀವಿ. ವಿಜಯದಶಮಿ ದಿವಸ ನೀವೆಲ್ಲ ಮನೆಗೆ ಹೋಗಿ ಬಂಗಾರ ಹಂಚ್ತೀರಿ. ಹಂಚ್ತಾರಿಲ್ಲ ನಿಂಬಲ್ಲಿ? ಏನಂತಾರೆ ಅದಕ್ಕೆ? ಖಂಡೆ ಪೂಜಾ. ಅವೆಲ್ಲ ಜಗಲಿ ಮೇಲೆ ಇಟ್ಟು ಟೇಬಲ್ ಮೇಲೆ ಇಟ್ಟು ಅಸ್ತ್ರಗಳು ಶಸ್ತ್ರಾಸ್ತ್ರಗಳು ಪೂಜಾ ಮಾಡ್ತೀರಿ. ಆ ಯುದ್ಧ ನಡೆದಿದ್ದು ಸಮಯ ಅದ ಅಂಥೇಳಿ ನೀವೇನು ಮಾಡ್ತೀರಿ? ಖಡ್ಗ, ಕುಡುಗೋಲ, ಕುರ್ಪಿ ಎಲ್ಲ ಇಟ್ಟು ಕತ್ರಿ ಏನೇನು ಕತ್ತರಿಸ್ತಾವ ವಸ್ತು ಸಾಮಾನುಗಳು ಇಟ್ಟು ಪೂಜಾ ಮಾಡ್ತೀರಿ. ಮನೆಗೆ ಹೋಗಿ ಬಂಗಾರ ಹಂಚ್ತೀರಿ. ಬಂಗಾರ 1 ಲಕ್ಷ ರೂಪಾಯಿ ಆಗ್ಯದು ಯಪ್ಪ. ನನಗೊಂದು ಊರಿಗೆ ಪುರಾಣ ಕರ್ಕೊಂಡೋಗಿ ಒಬ್ಬ ಏನಂದ, ಈ ಸಲ ನಿಮಗೆ ಅರ್ಧ ತೊಲಿ ಬಂಗಾರ ಇಡ್ತೇವ್ರಿ ಅಂದ. ಅಯ್ಯಪ್ಪ ಅಂದೆ ನಾನು, ಭಾಳ ಸಂತೋಷಪಟ್ಟೆ. ಅವ ಏನು ಮಾಡ್ಯಾನ, ಬನ್ನಿಗಿಡ್ದು ಬಳ್ಳಿದು ಸುತ್ತಿ ತಂದು ಬಂಗಾರದು ಉಂಗುರು ಮಾಡಿ ಹಾಕ್ಯಾನ. ಬನ್ನಿಗಿಡದ ತಪ್ಪಲಕ್ಕೆ ಏನಂತೀರಿ ನೀವು? ಬಂಗಾರ ಅಂತೀರಲ್ಲ. ಮತ್ತು ತೊಗೋರಿದು ಅಂತೇಳಿ ಹಾಕದವ. ಬಂಗಾರ ಗುಣದಂಗೆ ನಾವು ನೀವು ಚಂದ ಇರಾಮಂತ ಹೇಳಿ ಮನೆಗೆ ಹೋಗಿ ಬಂಗಾರ ಹಂಚಿ ಹಿರಿಯರಿದ್ರಂದ್ರೆ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀರಿ. ಇದು ನಮ್ಮ ಭಾರತೀಯ ಸಂಸ್ಕಾರ, ನಮ್ಮ ಭಾರತೀಯ ಸಂಸ್ಕೃತಿ. 9 ದಿವಸ ಕಳೆದ ಬಳಿಕ ಆ ತಾಯಿ ಕುಲು ನಗತಾಳ. ಬೈರಾಗಿ ಭೈರವ ಹಚ್ಚರಿ. ಆ ತಾಯಿ ಹೆಂಗಿರ್ತಾಳೆ? ನವರಾತ್ರಿ ಒಳಗ ಹೆಂಗ ಕಾಣುತ್ತಿದ್ದಳು ರಾಕ್ಷಸರಿಗೆ ಅಂದ್ರೆ, ಒಮ್ಮೆ ಕರ್ರ ಕಾಣ್ತಿದ್ದಳು, ಒಮ್ಮೆ ಬೆಳ್ಳ ಕಾಣ್ತಿದ್ದಳು, ಒಮ್ಮೆ ಕೆಂಪು ಕಾಣ್ತಿದ್ದಳು, ಒಮ್ಮೆ ನೀಲಿ ಕಾಣ್ತಿದ್ದಳು, ಒಮ್ಮೆ ಹಳದಿ ಕಾಣ್ತಿದ್ದಳು. ಆಕಿ ಒಬ್ಬಕ್ಕಿನೇ ಅಷ್ಟು ಮಂದಿ ರಾಕ್ಷಸರನ್ನ ರಕ್ತದ ಹೊಳೆ ಹರಿಸಿದಾಳೆ ತಾಯಿ. ಅಂತಹ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಆ ತಾಯಿ ಹೆಂಗೆ ಕಾಣ್ತಿದ್ದಳು ಅನ್ನೋದಕ್ಕೆ, ಜಗ ಜಗ ಲಕ ಲಕ ಥಳ ಥಳ ಫಳ ಫಳ ಜಗ ಜಗ ಲಕ ಲಕ ತಳ ತಳ ಪಳ ಪಳ ಹೊಳೆಯುತ್ತ ತಾಯಿ ಬಂದಾಳೋ, ದೇವಿ ನಿಂತಾಳೋ. ಜಗ ಜಗ ಲಕ ಲಕ
ಜಗ ಜಗ ಲಕ ಲಕ ತಳ ತಳ ಪಳ ಪಳ ಹೊಳೆಯುತ್ತ ದೇವಿ ಬಂದಾಳೋ, ದೇವಿ ನಿಂತಾಳೋ, ಅರ್ಭಟ ರೂಪದ ನಿರ್ಭಯ ಶಾಂಭವಿ ಬಂದಾಳೋ, ದೇವಿ ನಿಂತಾಳೋ. ಐರದಾವುದೇ ಐರದಾವುಗೆ ಉದೇ ಬಂದಾಳೋ, ದೇವಿ ನಿಂತಾಳೋ, ದೇವಿ ನಿಂತಾಳೋ, ಶಾಂಭವಿ ಬಂದಾಳೋ, ಭವಾನಿ ಬಂದಾಳೋ. ಅಂಬಾ ಭವಾನಿ ಮಾತಾ ಕೀ. ಈ ಶರನ್ನವರಾತ್ರಿ ನಿಮಿತ್ತ ಬಬಲಾದಿ ಮುತ್ತೆಯವರು ದೇವಿ ಒಲಿಸ್ಕೊಂಡವ್ರೆ, ಜಿಡ್ಗ ಮುತ್ತೆಯವರು ದಸರಾ ಬಂತು ಅಂದ್ರೆ ದೇವಿ ಸೇವಾ ಮಾಡಿದವ್ರೆ.